ನಮಸ್ಕಾರ. BJP ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ, ಹಂಗೆ ನನಗೂ ಇತ್ತು. ಅದಕ್ಕೋಸ್ಕರ ನಾನು ಇವತ್ತು ಸಂದರ್ಶನಕ್ಕೋಸ್ಕರ ಹುಡುಕ್ತಾ ಹೋಗಿದ್ದು ಅಶೋಕ್ ಗೌಡ ಅವರನ್ನು, ಸ್ಪೋಕ್ಸ್ ಪರ್ಸನ್ ಆಫ್ BJP. ಅವರು BJP ಬಗ್ಗೆ, RSS ಬಗ್ಗೆ, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ, ಮೋದಿ ಅವ್ರ ಬಗ್ಗೆ, ಇತ್ತೀಚೆಗೆ ನಡೀತಿರುವಂತಹ ಕೆಲವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಹೋಗಿದ್ದಾರೆ. ವೆರಿ ಸ್ಮಾಲ್ ಸಂದರ್ಶನ, ಬಹಳ ಕಡಿಮೆ ಸಮಯದಲ್ಲೇ ಮುಗ್ದೋಯ್ತು. ಆದರೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಗೀತಾಂಜಲಿ, ನೀವು ನೋಡ್ತಾ ಇದ್ದೀರಾ ಕ್ರ್ಯಾಕ್ ಪಾಟ್ ಕನ್ನಡ. ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರ ಮಗ ಅಂತ ಅಧಿಕಾರ ಸಿಕ್ಕಿಲ್ಲ. ಕ್ಯಾಸ್ಟ್ ಬೇಸ್ ಪಾಲಿಟಿಕ್ಸ್ ಬೇಕಿದೆಯಾ ಸರ್ ನಮ್ಮ ಕರ್ನಾಟಕದಲ್ಲಿ? ಬೇಕಾಗಿಲ್ಲ. ಆಕ್ಚುಲಿ ನಿಜ ಹೇಳೋದು ಅಬಾಲಿಷ್ ಮಾಡಲಿಕ್ಕೆ ಟೈಮ್ ಆಗ್ಬಿಟ್ಟು, ಬಟ್ ಡೆಫಿನೆಟ್ ಆಗಿ ಆ ಪ್ರಯತ್ನ ಅಂತೂ ಕಪಟವಾಗಿ ನಡೀತಾ ಇದೆ. ಒಂದು ಸ್ವಚ್ಛ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಂತಹ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮುಷ್ಕರಕ್ಕೆ ಒಳಗಾಗತಕ್ಕಂತಹ ಪರಿಸ್ಥಿತಿ ಬಂದಿದೆ ಅಂದರೆ ಅದೇ ಅವರು ಲಾಸ್, ಅದು ನಮ್ಮ ಸಕ್ಸಸ್. ಅದು ಒಂದು ಕಮ್ಯುನಿಟಿಗೆ ಜನ ಕಾನೂನು ಬೆಲೆನೇ ಕೊಡಲ್ಲ. ಅವರೇ ಹೇಳ್ತಾರೆ, ರೇಪ್ ಈಸ್ ಅವರ್ ರೈಟ್, ಮರ್ಡರ್ ಈಸ್ ಅವರ್ ರೈಟ್, ಆ್ಯಂಡ್ ವಿ ಹ್ಯಾವ್ ಜಸ್ಟಿಸ್ ಟು ಕಿಲ್ ಅಕಾರ್ಡಿಂಗ್ ಟು ಅವರ್ ಹೋಲಿ ಬುಕ್ ಅಂತ ಅವ್ರು ಹೇಳ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ರಿ ಸರ್? ಚೆನ್ನಾಗಿದೆ ಸರ್. ಮೊದಲನೇ ಪ್ರಶ್ನೆ, ಬಹಳಷ್ಟು ಫ್ರೆಶ್ ವೋಟರ್ಸ್ ಇದ್ದಾರೆ, ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ, ಅವರಿಗೆ BJP ಮತ್ತು RSSನ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀರಾ? ಒಂದು RSS ಅಂತಕ್ಕಂತಹದ್ದು ಒಂದು ಸಂಘಟನೆ. ಅವರು ಭಾರತದ ಮೂಲ ಸಂಸ್ಕೃತಿ ಏನಿದೆ, 10-14 ಸಾವಿರ ವರ್ಷಗಳ ಇತಿಹಾಸ ಏನಿದೆ ಭಾರತದಲ್ಲಿ, ಆ ಇತಿಹಾಸ ಎಲ್ಲೋ ಒಂದು ಕಡೆ ಮೊಘಲರ ಕಾಲ ಮತ್ತು ಬ್ರಿಟಿಷರ್ಸ್ ಕಾಲ, ನಂತರದಲ್ಲಿ ಬಂದಂತಹ ಕಾಂಗ್ರೆಸ್ ಸರ್ಕಾರಗಳ ಕಾಲ, ಈ ಭಾರತದ ಮೂಲ ಇತಿಹಾಸ ಏನಿತ್ತು ಅದನ್ನು ಮರೆತು ಬಿಡ್ತಾರೆ. ಅವರು ಒಂದು ಹಬ್ಬ ಅಂತಂದರೆ 13ನೇ 14ನೇ ಶತಮಾನದಿಂದ ಮಾತ್ರ ಚರಿತ್ರೆ ಮಾತಾಡ್ಕೊಂಡು ಬರ್ತಾರೆ. ಅಂದರೆ ಈ ಭಾಷೆ ಇರಬಹುದು, ಸಂಸ್ಕೃತಿ ಇರಬಹುದು, ಭಾರತದಲ್ಲಾದಂಥ ಸಂಶೋಧನೆಗಳಿರ್ಬೋದು, ವೈಜ್ಞಾನಿಕ ಸಂಶೋಧನೆಗಳಿರ್ಬೋದು, ಶಿಕ್ಷಣ ಸಂಶೋಧನೆಗಳಿರ್ಬೋದು, ಈ ಎಲ್ಲ ಸಂಶೋಧನೆಗಳನ್ನು ರಿವೈವ್ ಮಾಡಬೇಕು ಅಂತ ಹೇಳಿ ಒಂದು ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು RSS. ಭಾರತೀಯ ಜನತಾ ಪಾರ್ಟಿ ಏನಿದೆ, ಭಾರತೀಯ ಜನತಾ ಪಾರ್ಟಿ ಒಂದು ಪೊಲಿಟಿಕಲ್ ಔಟ್ವಿಂಗ್ ಅಂತಂದರೆ, ಇದು ಜನಸಂಘ ಆಗಿ ಒಂದು ರೀತಿಯಲ್ಲಿ ನೆಹರು ಅವರ ತೆಗೆದುಕೊಂಡಂತಹ ನಿಲುವುಗಳೇನಿತ್ತು ಮೊದಲ ಸರ್ಕಾರದಲ್ಲಿ, ಆ ನಿಲುವುಗಳು ಭಾರತದ ಸಂಸ್ಕೃತಿನ ರಿವೈವ್ ಮಾಡೋದ್ರ ಬದಲು ಭಾರತೀಯ ಸಂಸ್ಕೃತಿನ ಮರೆಮಾಚಿ ಮತ್ತು ಬ್ರಿಟಿಷರ್ಸ್ ಮತ್ತು ಮೊಘಲರ ಸಂಸ್ಕೃತಿನ ಭಾರತದಲ್ಲಿ ಮೇರ್ತಕ್ಕಂತಹ ಕೆಲಸ ಏನು ಆವತ್ತು ನೆಹರು ಅವರು ಮಾಡಲಿಕ್ಕೆ ಹೊರಟಿದ್ರು, ಅದರ ವಿರೋಧ ಶ್ಯಾಮಪ್ರಸಾದ್ ಮುಖರ್ಜಿ ಇರ್ಬೋದು, ತದನಂತರದಲ್ಲಿ ಅನೇಕ ನಾಯಕರುಗಳೆಲ್ಲನೂ ಬಂದು ಸೇರಿಕೊಂಡು ಆವತ್ತು ಜನಸಂಘ, ತದನಂತರದಲ್ಲಿ ಒಂದು ಪೊಲಿಟಿಕಲ್ ಮೂಮೆಂಟ್ ಆದಾಗ ಎಮರ್ಜೆನ್ಸಿ ಟೈಮಲ್ಲಿ, ಅದಾದಮೇಲೆ ಭಾರತೀಯ ಜನತಾ ಪಾರ್ಟಿ ಆದದ್ದು ಆ ಟೈಮಲ್ಲಿ. ಅಂದರೆ ಭಾರತೀಯ ಜನತಾ ಪಾರ್ಟಿ ಏನಿದೆ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ, ಇವೆರಡೂ ಸಹ ಭಾರತೀಯತೆನ ಎತ್ತಿ ಹಿಡಿಲಿಕ್ಕೆ ಇರತಕ್ಕಂತಹ ಒಂದು ಪೊಲಿಟಿಕಲ್ ಔಟ್ವಿಂಗು, ಇನ್ನೊಂದು ಸಂಘ ಸಂಸ್ಥೆ. ಸರ್, ನರೇಂದ್ರ ಮೋದಿ ಅವರು ಮತ್ತು ವಾಜಪೇಯಿ ಅವರನ್ನು ಕಂಪೇರ್ ಮಾಡಿದ್ರೆ ಯಾರು ಬೆಟರ್ ಅನ್ನಿಸ್ತಿದೆ, ಮತ್ತು ವಾಟ್ ಕೈಂಡ್ ಆಫ್ ಒಪಿನಿಯನ್ಸ್ ಡು ಯು ಹ್ಯಾವ್ ಆನ್ ದೀಸ್ ಟು? ಎರಡೂ ಆ್ಯಪಲ್ ತಗೊಂಬಂದು ಇದು ಕಾಶ್ಮೀರಿ ಆ್ಯಪಲ್ಲು, ಇದು ಹಿಮಾಚಲ್ ಪ್ರದೇಶದಲ್ಲಿ ಬೆಳೆದಿರೋ ಆ್ಯಪಲ್ನ ಕಂಪೇರ್ ಮಾಡಿ ಅಂತ ಹೇಳಿದಾಗಿದೆ. ಬಟ್ ಎನಿವೆ, ಇಬ್ಬರಿಗೂ ಅವ್ರದ್ದೇ ಆದಂತಹ ಒಂದು ಪರ್ಸ್ನಾಲಿಟಿ ಟ್ರೇಟ್ಸು ಮತ್ತು ಅವ್ರದ್ದೇ ಆದಂತಹ ಒಂದು ಆಡಳಿತಾತ್ಮಕವಾದಂತಹ ಕಾಂಟ್ರಿಬ್ಯೂಷನ್ಸು ಈಗಾಗಲೇ ದೇಶಕ್ಕಿದೆ. ವಾಜಪೇಯಿ ಅವರು 6.5 ವರ್ಷ ಪ್ರಧಾನಮಂತ್ರಿಗಳಾಗಿ ಮತ್ತು ನರೇಂದ್ರ ಮೋದಿಯವರು ಈಗಾಗಲೇ 10.5 ವರ್ಷ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಯಾಗಿ 13 ವರ್ಷ. ಇದೆಲ್ಲವೂ ಸಹ ಸಮಗ್ರವಾದಂತಹ ಒಂದು ಪ್ಲ್ಯಾಟ್ಫಾರ್ಮ್ನ ಭಾರತದಲ್ಲಿ ಭಾರತೀಯರಿಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಸರ್, ವಿಜಯೇಂದ್ರ ಅವರು ಯಡಿಯೂರಪ್ಪ ಅವರ ಲೆಗಸಿನ ಮುಂದುವರಿಸ್ತಾರೆ ಅಂತ ನಿಮ್ಗೆ ಅನ್ನಿಸ್ತಿದೆಯಾ? ಯಡಿಯೂರಪ್ಪ ಅವ್ರದ್ದು ಒಂದು ಲೆಗಸಿ ಮತ್ತು ವಿಜಯೇಂದ್ರ ಅವರ ಪರ್ಸನಾಲಿಟಿ ರೈಟ್ಸ್ ಏನಿದೆ, ಜಸ್ಟ್ ಬಿಕಾಸ್ ಅವ್ರ ಮಗ ಅಂತ ಅಂದ್ಬಿಟ್ಟು ಅವ್ರಿಗೆ ಅಧಿಕಾರ ಸಿಕ್ಕಿಲ್ಲ. ಅಂದರೆ ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರ ಮಗ ಅಂತ ಅಧಿಕಾರ ಸಿಕ್ಕಿಲ್ಲ ಅವ್ರಿಗೆ ಸಿಕ್ಕಿರ್ತಕ್ಕಂಥದ್ದು ಅವರಲ್ಲಿರ್ತಕ್ಕಂತಹ ಚಾಣಾಕ್ಷತನ, ಅವರಲ್ಲಿರ್ತಕ್ಕಂತಹ ಸಮರ್ಥ ನಾಯಕತ್ವ, ಅವರಲ್ಲಿರ್ತಕ್ಕಂತಹ ಎಲ್ಲರೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂತಹ ಮನಸ್ಥಿತಿ, ಡೆಮಾಕ್ರಸಿ ಇರ್ಬೋದು, ಅಂದರೆ ಡೆಮಾಕ್ರೆಟಿಕಲ್ ಪ್ರೊಸೆಸ್ ಇರ್ಬೋದು, ಇದೆಲ್ಲ ಏನಿದೆ. ಅದಕ್ಕೋಸ್ಕರವಾಗಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರ ಸ್ಥಾನ ಸಿಕ್ಕಿರೋದು. ಅವರು ಯಡಿಯೂರಪ್ಪ ಅವ್ರ ಮಗ ಅನ್ನೋ ಕಾರಣ ಅಂತೂ ಖಂಡಿತವಾಗ್ಲೂ ಅಲ್ಲವೇ ಅಲ್ಲ. ಸೊ ಅವರ ಲೆಗಸಿ ಅನ್ನೋದಕ್ಕಿಂತ ಭಾರತೀಯ ಜನತಾ ಪಾರ್ಟಿಯ ಲೆಗಸಿ ಏನಿದೆ
ಅದು ಅಂತ ನಾವು ಅನ್ಕೋಬೇಕು. ಆ್ಯಕ್ಚುಲಿ ನನ್ನ ನೆಕ್ಸ್ಟ್ ಕ್ವೆಶನ್ ಅದೇ ಆಗಿತ್ತು. ಅಂದರೆ ಭಾರತೀಯ ಜನತಾ ಪಾರ್ಟಿ ನಾರ್ಮಲಿ ಫ್ಯಾಮಿಲಿ ಪಾಲಿಟಿಕ್ಸ್ನ ಬೇಡ ಅಂತ ಅಂತಾರೆ. ಸೊ ವಿಜಯೇಂದ್ರ ಈಸ್ ಆಲ್ಸೋ ಪಾರ್ಟ್ ಆಫ್ ಯಡಿಯೂರಪ್ಪಸ್ ಫ್ಯಾಮಿಲಿ ಅಲ್ವಾ? ಅಲ್ಲಿ ಏನಂದ್ರೆ ಇಲ್ಲಿ ಡಿಫ್ರೆನ್ಸ್ ಏನು ಅಂದರೆ, ಒಬ್ಬ ಅಸಮರ್ಥ ಮಗ ಇದ್ದಾಗ ಅವನಿಗೆ ನಾಯಕತ್ವ ಜಸ್ಟ್ ಬಿಕಾಸ್ ಅವ್ರ ಮಗ ಅಂತ ನಾಯಕತ್ವ ಕೊಡೋದಕ್ಕೆ, ಮತ್ತು ಸಮರ್ಥವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದಾಗ ಅವ್ರನ್ನ ಅವ್ರ ಮಗ ಅಂತ ನೋಡೋದಕ್ಕೆ ತುಂಬ ವ್ಯತ್ಯಾಸ ಇದೆ. ಪಾರ್ಟಿಯವರೇ ಅಂದರೆ BJP ಪಾರ್ಟಿಯವರೇ ವಿಜಯೇಂದ್ರ ಅವರ ಪರ ಇಲ್ಲ. ಅದು ನೋಡಿ ಏನಾಗ್ತದೆ ಅಂತಂದರೆ, ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಈಗ ಯಾರೋ ಒಬ್ಬರ ಮಗನಿಗೆ ಏನೋ ಒಂದು ಸಮರ್ಥ ಇದ್ರೂ ಸಹ ಇನ್ನೊಬ್ರು ಯಾರೋ ಒಂದು ಪ್ರಶ್ನೆ ಮಾಡ್ತಾರೆ. ಅದೊಂದು ಭಾರತೀಯ ಒಂದು ಪಾರ್ಟ್ ಆಫ್ ಕಲ್ಚರ್. ಪ್ರಶ್ನೆ ಮಾಡಿ ಪ್ರಶ್ನೆಗೆ ಉತ್ತರ ಪಡ್ಕೊಳ್ತಕ್ಕಂಥದ್ದು ಭಾರತೀಯ ಕಲ್ಚರ್. BJPಯಲ್ಲಿ ನೆಕ್ಸ್ಟ್ CM ಕ್ಯಾಂಡಿಡೇಟ್ ಯಾರು ಇರ್ತಾರೆ ಸರ್? ಯಾರು ಬೇಕಾದ್ರೂ ಆಗ್ಬೋದು. ಭಾರತೀಯ ಜನತಾ ಪಾರ್ಟಿ ಈಸ್ ನಾಟ್ ಆನ್ ಏನು ಇಂಥವ್ರನ್ನ ಕ್ಯಾಂಡಿಡೇಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಕರ್ನಾಟಕದ ಮಟ್ಟಕ್ಕೆ ಸದ್ಯದ ಪರಿಸ್ಥಿತಿಲಂತೂ ಆ ಥರ ಇಲ್ಲ. ಕರ್ನಾಟಕದಲ್ಲಿ ಇಟ್ ಈಸ್ ತುಂಬ ಜನ ನಾಯಕರಿದ್ದಾರೆ ನಮ್ಮಲ್ಲಿ. ಸೊ ಅದಕ್ಕೆ ಸ್ಪೆಸಿಫಿಕ್ ವ್ಯಕ್ತಿ ಅಂತ ಹೇಳ್ತೀವಿ. ಯೋಗಿ ಆದಿತ್ಯನಾಥ್ ಅಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ ನನಗೆ BJPಯಲ್ಲಿ ಈ ನಿಮಿಷಕ್ಕೆ ಕಾಣಿಸ್ತಿಲ್ಲ. ನೀವೇನಂದ್ರೆ ನೀವು ಹೇಳ್ತಿರೋದು ಯೋಗಿ ಆದಿತ್ಯನಾಥ್ ಥರ ಕರ್ನಾಟಕದಲ್ಲಿ ಇಲ್ಲ ಅಂತ. ನೋಡಿ, ಯೋಗಿ ಆದಿತ್ಯನಾಥ್ ಅವರತಕ್ಕಂತಹ ಒಂದು ಪರ್ಸ್ನಾಲಿಟಿ ಏನಿದೆ ಅದು ಕರ್ನಾಟಕದ ಅನೇಕ ನಾಯಕರಲ್ಲಿ ಇದೆ ಇಲ್ಲ ಅಂತ ಅಲ್ಲ. ಆದರೆ ಏನಂದರೆ ಆ UPಯ ಪರಿಸ್ಥಿತಿ ಮತ್ತು UPಯಲ್ಲಿದ್ದಂತಹ ವಾಸ್ತವತೆ ಏನಿತ್ತು, ಅಲ್ಲಿ ಕಠೋರ ನಿರ್ಧಾರಗಳನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತು. ಕರ್ನಾಟಕದಲ್ಲಿ ಪರಿಸ್ಥಿತಿ ಮತ್ತು ಈಗ ಏನಾಗ್ತಿದೆ ಅಂತಂದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ತುಷ್ಟೀಕರಣ ಪಾಲಿಟಿಕ್ಸು ಮತ್ತು ನೆನ್ನೆ ಆದಂತಹ ಘಟನೆ, ನಾಗಮಂಗಲದಲ್ಲಿ ನಡೆದಂತಹ ಘಟನೆ, ಮತ್ತು ಶಿವಮೊಗ್ಗ ಮತ್ತು ಕೋಲಾರಲ್ಲಿ ನಡೆದಂತಹ ತಲ್ವಾರ್ ಪ್ರದರ್ಶನ ಇರ್ಬೋದು, ಈ ರೀತಿ ಪ್ರದರ್ಶನಗಳನ್ನು ಜಾಸ್ತಿ ಆದಾಗ ಆವಾಗಲೂ ಬುಲ್ಡೋಸರ್ ಕಲ್ಚರ್ನ ಕರ್ನಾಟಕಕ್ಕೆ ತರಬೇಕಾಗಬಹುದು. ಆದರೆ ಇಲ್ಲಿವರೆಗೂ ಸಹ ಅಂತಹ ಒಂದು ಪರಿಸ್ಥಿತಿನ ಯಾವುದೇ ಹಿಂದಿನ ಸರ್ಕಾರಗಳು ಮಾಡಿರಲಿಲ್ಲ. ಆದರೆ ಸಿದ್ದರಾಮಯ್ಯ ಸರ್ಕಾರ ಮತ್ತು ಪರಮೇಶ್ವರಂತಹ ಒಬ್ಬ ಅಸಮರ್ಥ ಗೃಹ ಸಚಿವರು ಯಾರಿದ್ದಾರೆ, ಆಗ ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಇದೆ. ಯಾರೇ ಮುಖ್ಯಮಂತ್ರಿ ಆದರೂ ಸಹ ಇಂಥ ನಿರ್ಧಾರಗಳನ್ನು, ಬುಲ್ಡೋಸರ್ ಕಲ್ಚರ್ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಬಂದರೆ ತಪ್ಪೇನಲ್ಲ. ನಿಮ್ಮ ಪ್ರಕಾರ ಕಮ್ಯುನಲ್ ರೈಟ್ಸು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೇ ಜಾಸ್ತಿ ಆಗಿದೆ ಅಂತಿದ್ದೀರಾ? ಒಂದೇ ಒಂದು ಸ್ಟಾಟಿಸ್ಟಿಕ್ಸ್ ಕೊಟ್ಬಿಡ್ತೀನಿ. UPಯ 1 and 2ನಲ್ಲಿ 8,800 ಚಿಲ್ಲರೆ, ಅದೇ ಕರೆಕ್ಟಾಗಿ ಹೇಳ್ಬೇಕು 8,900 ಹತ್ರ ಬರುತ್ತೆ, ಅಷ್ಟು ರೈಟ್ಸ್ ಆಗಿತ್ತು UPಯ 1 and 2ನಲ್ಲಿ 2004 2014 ಇಡೀ ಭಾರತದಲ್ಲಿ. ಅದೇ NDA 1 and 2ನಲ್ಲಿ ಈಗಾಗಲೇ ಕಂಪ್ಲೀಟ್ ಮಾಡಿದ್ವಿ. NDA 1 and 2 ಈ ಅವಧಿನಲ್ಲಿ 3,300 ರೈಟ್ಸ್ ಆಗಿದೆ. ಯಾರ ಅವಧಿನಲ್ಲಿ ಏನು ಜಾಸ್ತಿ ಆಗಿದೆ ಅನ್ನೋದು ಫ್ಯಾಕ್ಟ್ಸ್ ಇರುತ್ತೆ. ನಿಮ್ಮ ಕಾರ್ಯಕರ್ತರಿಗೆ ಪ್ರೊಟೆಕ್ಷನ್ ಇಲ್ದಿರ ಆಗ್ತಿದೆಯಲ್ಲ, ಇದು ನಿಮ್ಮ ಹಿನ್ನಡೆ ಅನ್ನಿಸ್ತಿಲ್ವಾ? ಏನಕ್ಕೆ ಹಂಗಾಗುತ್ತೆ? ನಮ್ಮ ಕಾರ್ಯಕರ್ತರಿಗೆ ಏನಕ್ಕೆ ಪ್ರೊಟೆಕ್ಷನ್ ಇಲ್ಲದಂಗೆ ಆಗ್ತದೆ ಅಂದರೆ, ಟಾರ್ಗೆಟ್ ಮಾಡಿ ಹೊಡಿತಾರೆ. ಟಾರ್ಗೆಟ್ ಮಾಡಿ ಜಿಹಾದಿ ಕಲ್ಚರ್ ಇರ್ತಕ್ಕಂಥ ಮೈಂಡ್ ಸೆಟ್ ಯಾರಿದ್ದಾರೆ ಅವ್ರುಗಳು ಏನು ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾರೆ. ಹಿಂದೂ ಕಾರ್ಯಕರ್ತರು ಯಾರು ಆ್ಯಕ್ಟಿವ್ ಆಗಿರ್ತಾರೆ ಅವ್ರನ್ನ ನಾವು ಟಾರ್ಗೆಟ್ ಮಾಡಿದ್ರೆ ಹಿಂದೂಗಳು ಮತ್ತೆ ಎಚ್ಚೆತ್ಕೊಳ್ಳಲ್ಲ, ಮನೆಯಿಂದ ಆಚೆ ಬರೋದಿಲ್ಲ ಅಂತೇಳಿ. ಯಾರು ಮನೆಯಿಂದ ಆಚೆ ಬಂದು ಹೋರಾಟ ಮಾಡ್ತಿದ್ದಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಹೊಡಿತಿದ್ದಾರೆ. ಹಿಂದೂಯಿಸಮ್ ಅನ್ನೋ ಒಂದು ಟಾಪಿಕ್ಕಿಂದ ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ BJPನ. ಈ ಸರಿ ಅದೇ ಟಾಪಿಕ್ಕಿಂದನೇ ನಿಮ್ಮದು ವೋಟ್ ಬ್ಯಾಂಕ್ ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತಿಲ್ವಾ? ಸಮಗ್ರವಾಗದಂತಹ ಭಾರತ ಅಂತಕ್ಕಂಥದ್ದು ಡೆವಲಪ್ ಆಗಬೇಕು. ನಾವು ಒಂದು ತತ್ವ ಸಿದ್ಧಾಂತ, ಭಾರತೀಯ ಮೂಲ ಸಂಸ್ಕೃತಿಯ ತತ್ವ ಸಿದ್ಧಾಂತ ಒಂದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಡೆವಲಪ್ಮೆಂಟು, ಪ್ರೋಗ್ರೆಸ್ಸು ಮತ್ತು ಎಲ್ಲರಿಗೂ ಸಹ ಉದ್ಯೋಗಾವಕಾಶಗಳು ಮತ್ತು ಭಾರತದಲ್ಲಿ ಏನಿದೆ ಆಸ್ಪಿರೇಷನ್ ಏನಿದೆ ಆ ರೀತಿಯನ್ನು ನಾವು ಡೆವಲಪ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್. ಕ್ಯಾಸ್ಟ್ ಬೇಸ್ ಪಾಲಿಟಿಕ್ಸ್ ಬೇಕಿದೆಯಾ ಸರ್ ನಮ್ಮ ಕರ್ನಾಟಕದಲ್ಲಿ? ಬೇರೆ ಎಲ್ಲಾದರೂ ವಾಸ್ತವ ಕರ್ನಾಟಕ ಅಂತಲೇ ಅಲ್ಲ, ಇಡೀ ಭಾರತದಲ್ಲಿ ಏನಾಗಿದೆ ಅಂತಂದರೆ ವಾಸ್ತವ ಆಗಿಬಿಟ್ಟಿದೆ. ಬೇಕಾಗಿಲ್ಲ ಆ್ಯಕ್ಚುಲಿ, ನಿಜ ಹೇಳಬೇಕು ಅಂದರೆ. ಬಟ್ ಅನೇಕ ವರ್ಷಗಳು ಏನಾಗಿದೆ, ಕಾಸ್ಟ್ ವೈಸಸ್ಸಲ್ಲಿ ಡಿವೈಡ್ ಮಾಡ್ಕೊಂಡು ಬಂದಂತಹ ಹಿಂದಿನ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರನೇ ನಾನು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ, ಆ ಸರ್ಕಾರಗಳು ಏನು ಮಾಡಿತ್ತು, ಇವನ್ನ ಈ ಜಾತಿಯಿಂದ ಐಡೆಂಟಿಫೈ ಮಾಡೋದು, ಜಾತಿನೇ ಐಡೆಂಟಿಫೈ ಮಾಡೋದು. ಸಮರ್ಥ ಇದ್ರು ಬೇಡ ಜಾತಿ ಲೆಕ್ಕಾಚಾರ ನೋಡಿ. ಇಲ್ಲಿವರೆಗೂ ನಾನು ಒಂದೇ ಒಂದು ಹೇಳ್ತೇನೆ, ಒಂದು ಸತಿ ರಾಜ್ಯಸಭಾ MP ಆಗಿ ಎಲೆಕ್ಟ್ ಮಾಡಲಿಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಏನಾಗ್ತದೆ, ಒಬ್ಬರು ಆ ಅಂದಿನ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಅವರು ಇರ್ತಾರೆ ಮತ್ತು ಕರ್ನಾಟಕದಿಂದ ಆವತ್ತು ಒಬ್ಬ ಮಂತ್ರಿ ಇರ್ತಾರೆ. ಅವರು ಅನೇಕ ಹೆಸರುಗಳನ್ನ ಕೊಡ್ತಾರೆ ಆ ಮಂತ್ರಿ. ಆದರೆ ಇಲ್ಲ ಬೇಡ ಈ ಜಾತಿಯಿಂದಾನೇ ಒಬ್ಬನ್ನ ಸೂಚಿ ಅಂತ ಹೇಳಿದಂತಹ ಘಟನೆ ಇದೆ. ಅಂದರೆ ಅರ್ಥ ಏನು ಅಂದರೆ, ಸಮರ್ಥರಿಗಿಂತ ಜಾಸ್ತಿ ಜಾತಿಗಳ ಆಧಾರದ ಮೇಲೆ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ನ ಇತಿಹಾಸ. ಅದರಿಂದ ಏನಾಗ್ಬಿಟ್ಟಿದೆ, ಇದು ಕಾಂಗ್ರೆಸ್ ಜಾತಿ ಅಂತಕ್ಕಂಥದ್ದು ಗ್ರೌಂಡ್ ಲೆವೆಲ್ ಅಂದರೆ ರಾಜಕಾರಣದಲ್ಲಿ ಪರ್ಕ್ಯುಲೇಟ್ ಆಗ್ಬಿಟ್ಟಿದೆ.
ಇಟ್ಸ್ ಎ ಫ್ಯಾಕ್ಟ್. ಅದರಿಂದಾಗಿ ಇದನ್ನು ಮೇಲೆ ರಿವೈವ್ ಮಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಟೈಮ್. ಅದನ್ನೇ ಬಿ ಜೆ ಪಿ ಮಾಡಿಕೊಟ್ಟಿರೋದು. ಸೊ ಬಿ ಜೆ ಪಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ಯಾಸ್ಟ್ ಬೇಸ್ ಪಾಲಿಟಿಕ್ಸ್ನ ಅಬಾಲಿಷ್ ಮಾಡಲಿಕ್ಕೆ ಟೈಮ್ ಆಗ್ಬೋದು, ಬಟ್ ಡೆಫಿನೆಟ್ಲಾಗಿ ಆ ಪ್ರಯತ್ನ ಅಂತೂ ಸತತವಾಗಿ ನಡೀತಾ ಇರೋದು. ಓಕೆ, ಕಾಂಗ್ರೆಸ್ ಕೊಟ್ಟಿರುವಂತಹ ಗ್ಯಾರಂಟಿಗಳಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಬ್ಯಾಂಕ್ರಪ್ಸಿ ಕಡೆಗೆ ಹೊರಟಿದ್ದೀವಿ ಅನ್ನೋದು ಬಿ ಜೆ ಪಿಯವರ ಇದು. ನೀವೇನಂತೀರಿ ಸರ್? ನಿಮ್ಗೆ ಯಾಕೆ ಅಷ್ಟೊಂದು ಇದಾಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ? ಅಲ್ಲ, ಈಗ ಏನಂತಂದ್ರೆ ಗ್ಯಾರಂಟೀಸಿಂದಾನೇ ಡೆಫಿನೆಟ್ ಆಗಿ ನಮಗೆ ಅಥವಾ ಕರ್ನಾಟಕದಲ್ಲಿ ಹಿನ್ನಡೆ ಆಗ್ತಾ ಇದೆ. ಯಾಕೆಂದರೆ ಹಿಮಾಚಲ ಪ್ರದೇಶಕ್ಕಾಗಲೇ ಬರ್ಬಾದಾಗಿದೆ, ಬ್ಯಾಂಕ್ರಪ್ಟ್ ಆಗ್ತಿದೆ. ಈಗ ನೀವು ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಟ್ರೆಜರಿ ಖಾಲಿಯಾಗಿದೆ, 2 ಲಕ್ಷ ಕೋಟಿ ಸಾಲ ಆಗಿದೆ, 30,000 ಕೋಟಿ ಅವರು ಎಕ್ಸ್ಟ್ರಾ ಇನ್ಕಮ್ನ ಮಾಡ್ಕೊಂಡಿದ್ದಾರೆ. ಆದರೂ ಸಹ ಕರ್ನಾಟಕದಲ್ಲಿ ನಿಮಗೆ ಸರ್ಕಾರ ನಡೆಸಲಿಕ್ಕೆ ದುಡ್ಡಿಲ್ಲ. ಅಂದರೆ ಅರ್ಥ ಏನು? ಟ್ರೆಜರಿ ಖಾಲಿ ಮಾಡಿ ಕೂತಿದ್ದೀರಾ, ಎಲ್ಲೋ ಒಂದು ಕಡೆ ಲೂಟ್ ಮಾಡಿ ಕೂತಿದ್ದೀರಾ. ಅದರಿಂದಾಗಿ ಈ ಪ್ರಾಬ್ಲಮ್ಸ್ ಬರ್ತಾ ಇದೆ. ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಸಮರ್ಥವಾಗಿದೆ. ಸಂಪನ್ಮೂಲಗಳೇನಿದೆ, ರಿಸೋರ್ಸಸ್ ಏನಿದೆ, ಅದನ್ನು ಅವರು ಸರಿಯಾಗಿ ಕ್ರೋಢೀಕರಿಸ್ಕೊಂಡು ಅವ್ರಿಗೆ ಆಡಳಿತ ಮಾಡಲಿಕ್ಕೆ ಬರ್ತಿಲ್ಲ. ಪ್ರತಿಯೊಬ್ಬರು ಸಹ ಇದು ನನ್ನ ಶೇರು, ನಾನು ಇಷ್ಟು ದುಡ್ಡು ಹಾಕಿದ್ದೀನಿ, ನಾನು ಇಷ್ಟು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆ ಮಂತ್ರಿಗಳೇನಿದ್ದಾರೆ ಇವರು ಈಗಾಗಲೇ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಹೈಕಮಾಂಡ್ ಒಂದು ಶೇರ್ ಕೊಡಬೇಕಲ್ಲ. ಈ ಪ್ರೊಸೆಸ್ಸಲ್ಲಿ ಕರ್ನಾಟಕ ಟ್ರೆಜರಿ ಖಾಲಿ ಆಗ್ತಾರೆ. ವಿ ಆರ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಸರ್. ನಮಗೆ ಯಾಕೆ ಇಂಥ ಒಂದು ಬ್ಯಾಂಕ್ರಪ್ಸಿ ಆಗ್ತಿದೆ? ಅಂದರೆ ಕಲೆಕ್ಟ್ ಮಾಡಿರೋ ಅಂಥ ಉದಾಹರಣೆಗೆ ನಿಮಗೆ ಬೇರೆ ಇಡೀ ದೇಶದಲ್ಲಿ ನಿಮಗೆಲ್ಲ 10,000 ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವು ಒಬ್ರಿಗೆ 1 ಲಕ್ಷ ಬರ್ತಾ ಇದೆ, ನೀವು ಖರ್ಚು 1.5 ಲಕ್ಷ ಮಾಡ್ಕೊಂಡ್ರೆ ನಿಮ್ಗೆ ಬ್ಯಾಂಕ್ರಪ್ಸಿ ಆಗದೆ ಹಂಗೆ ಇರುತ್ತಾ? ಖಂಡಿತವಾಗ್ಲೂ ಹಂಗೆ. ಮೂಢ ಹಗರಣಕ್ಕೋಸ್ಕರ ನೀವು ಬಿ ಜೆ ಪಿಯವ್ರು ಬಹಳನೇ ಹೋರಾಟ ಮಾಡಿದ್ರಿ, ಆದರೆ ಅದು ನೀರು ಪಾಲಾಗೋಯ್ತಾ ಅಂತ ತಲೆದಂಡ ಆಗಲೇ ಇಲ್ವಲ್ಲ ಸರ್? ಇಲ್ಲ ನೋಡಿ, ನಾಳೆ ಬರುತ್ತೆ ಸೋಮವಾರದ ಜಡ್ಜ್ಮೆಂಟ್. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ ನೈತಿಕತೆ ಹೊತ್ತು ನಾನು ಸ್ಪಷ್ಟವಾಗಿದ್ದೇನೆ, ನಾನು ಸ್ವಚ್ಛವಾಗಿದ್ದೇನೆ ಅಂತ ಹೇಳ್ತಿದ್ದಂತಹ ಮುಖ್ಯಮಂತ್ರಿಗಳಿಗೆ ಅವಮಾನ ಆಗಿದೆ. ನಾವು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಮುಖ್ಯಮಂತ್ರಿಗಳ ಹತ್ರ. ಈಗ ಒಂದು ಪಾಪ ಬಿಡಿ, ನಾವು ಕೇಳೋ ಪ್ರಶ್ನೆ ಒಂದು ಸೈಡ್ಗೆ ಇಟ್ಬಿಡೋಣ. ಆ ಕಡೆಗೆ ಯಾರ್ದ್ರಿ ಜಾಗ ಬಂದು ಜವರಾಯಿ ಅವ್ರ ಮಗ ಮಂಜುನಾಥದ್ದು, ಆಯಿತಾ? ನೀವು ಬರ್ಸ್ಕೊಂಡಿರೋದು ಯಾರು? ದೇವರಾಜ್ ಹತ್ರ ಬರ್ಸ್ಕೊಂಡಿದ್ದೀರ. ಅವನ್ನ ಕರೆದುಬಿಟ್ಟು ಅವ್ನಿಗೊಂದು ಕಾಂಪನ್ಸೇಷನ್ ಕೊಡಲಿಲ್ವಲ್ರಿ ಮಂಜುನಾಥ್ಗೆ? ನೀವು ಇನ್ನೇನು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದೀರಾ ನೀವು? ಒಂದು. ಎರಡನೇದು, ಹೆಂಗ್ರಿ ನಿಮಗೆ ಕಾನೂನು ತಜ್ಞ ಅಂತ ಹೇಳ್ತೀರಾ? ನಿಮ್ಗೇನು ಗೊತ್ತಿಲ್ವೇನ್ರಿ ಅದು KTCP ಆ್ಯಕ್ಟ್ ವೈಲೇಷನ್ ಆಗಿದೆ ಅಂತ ಹೇಳಿ? ಅದಾದ ಮೇಲೆ ನೀವು ಡಿನೋಟಿಫಿಕೇಷನ್ ಮಾಡಿಸ್ಕೊಳ್ಳಿಕ್ಕೆ ಕಾನೂನಾತ್ಮಕವಾಗಿ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ ಹಿಂಗ್ರಿ ನೀವು ರೆಟ್ರೋಸ್ಪೆಕ್ಟಿವ್ ಆಗಿ ಅಕ್ವಿಸಿಷನ್ ಆ್ಯಕ್ಟ್ನ ನೀವು ಅಪ್ಲೈ ಮಾಡ್ಕೊತೀರಾ? ಮುಖ್ಯಮಂತ್ರಿಗಳು ಇದಕ್ಕೆ ಕಾನೂನಾತ್ಮಕವಾಗಿ ಬಿಟ್ಬಿಡಿ. ಒಂದು ಸ್ವಚ್ಛ ರಾಜಕಾರಣ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳಿದಂತಹ ಮುಖ್ಯಮಂತ್ರಿ ಇವತ್ತು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮುಜುಗರಕ್ಕೆ ಒಳಗಾಗತಕ್ಕಂತಹ ಪರಿಸ್ಥಿತಿ ಬಂದಿದೆ ಅಂದರೆ ಅದೇ ಅವ್ರ ಲಾಸ್, ಅದು ನಮ್ಮ ಸಕ್ಸಸ್. ಅದು ಇನ್ನು ಅವರು ರಾಜೀನಾಮೆ ಕೊಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಹೋರಾಟ, ಅದು ಬೇರೆ ವಿಚಾರ. ಆದರೆ ನಾವು ಪೊಲಿಟಿಕಲಿ ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಮಾಡೋಕ್ಕೆ. ಓಕೆ ಸರ್, ಆ್ಯಕ್ಚುಲಿ ಮೂಢ ಹಗರಣ ಹೊರಗೆ ತೆಗೆದಿದ್ದು ಯಾರು? ಬಿ ಜೆ ಪಿಯವರ ಅಥವಾ ಅವ್ರದ್ದೇ ಪಾರ್ಟಿಯವರು ಹಿಂಟ್ ಕೊಟ್ಟು ಮಾಡಿರೋ ಅಂಥದ್ದು? 2023ನೇ ಸಾಲಿನಲ್ಲಿ ಚುನಾವಣೆಗಿಂತ ಮುಂಚೆ ನಮ್ಮ ಆವತ್ತಿನ ಮುಖ್ಯ ವಕ್ತಾರರು ಅದನ್ನು ಬಗ್ಗೆ ಮಾತಾಡ್ತಾರೆ. ಆದರೆ ಅದು ಈಗಾಗಲೇ ಹಗರಣದ ವಿಚಾರ ಏನಿತ್ತು 2022ರಲ್ಲೇ ನಾವೊಂದು ಕಮಿಟಿ ಸೆಟಪ್ ಮಾಡಿ ಈಗಾಗಲೇ ಒಂದು ಕಮಿಟಿನ ಕಳಿಸಿರ್ತೀವಿ. ಅವ್ರು 2023 ಅಕ್ಟೋಬರಲ್ಲೇ ಒಂದು ವರದಿನೂ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಏನು ಅಂದರೆ ಸರ್ಕಾರಕ್ಕೆ ಗಮನದಲ್ಲಿತ್ತು, ಆದರೂ ಸಹ ಹಗರಣಗಳ ಮೇಲೆ ಹಗರಣ ಮಾಡ್ಕೊಂಡು ಹೋದರು. ಆದರೆ ಹೆಚ್ಚಾಗಿ ಫ್ಲೇರಪ್ ಆಗಿದ್ದು ಏನಂದರೆ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಅವರು ಹೇಳಿದಂತಹ ವಿಚಾರದಿಂದ ಇಷ್ಟೊಂದು ಫ್ಲೇರಪ್ ಆಗಿದೆ. ಓಕೆ ಸರ್, ವಿಲ್ ಕಮ್ ಬ್ಯಾಕ್ ಟು ರಾಯಟ್ಸ್, ಕಮ್ಯುನಲ್ ರಾಯಟ್ಸಿಗೆ ಬರೋಣ. ಕಾಂಗ್ರೆಸ್ ಅವರು ಬಂದಾಗಲೇ ಅಥವಾ ಕಾಂಗ್ರೆಸ್ ಪಾರ್ಟಿ ಎಲೆಕ್ಟ್ ಆದಾಗಲೇ ಈ ಕಮ್ಯುನಲ್ ರೈಟ್ಸ್ ಜಾಸ್ತಿ ಆಗುತ್ತೆ ಅಂತ ನೀವು ಹೇಳ್ತಿರ್ತೀರಿ. ಸೊ ಅದಕ್ಕೆ ಕಾರಣ ಏನಾಗಿರ್ಬೋದು? ತುಷ್ಟೀಕರಣ ಪೊಲಿಟಿಕ್ಸ್, ಅಪೀಸ್ಮೆಂಟ್ ಪೊಲಿಟಿಕ್ಸ್. ನೀವು ನಿಮ್ಮಿಂದನೇ ಸರ್ಕಾರ, ನಿಮಗೋಸ್ಕರನೇ ಸರ್ಕಾರ, ನಿಮ್ಮ ಋಣ ನಮ್ಮ ಮೇಲಿದೆ ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ? ಕಾನೂನಿಗೆ ಎಲ್ಲರೂ ಬೆಲೆ ಕೊಡ್ತಾರೆ. ಅವರು ಕಾನೂನಿಗೆ ಬೆಲೆನೇ ಕೊಡಲ್ಲ. ಅವರು ಒಂದು ಕಮ್ಯುನಿಟಿ ಜನ ಕಾನೂನಿಗೆ ಬೆಲೆನೇ ಕೊಡಲ್ಲ. ನೀವು ಅವರೇ ಹೇಳ್ತಾರೆ, ರೇಪ್ ಈಸ್ ಅವರ್ ರೈಟ್, ಮರ್ಡರ್ ಈಸ್ ಅವರ್ ರೈಟ್, ಆ್ಯಂಡ್ ವಿ ಹ್ಯಾವ್ ಜಸ್ಟಿಸ್ ಟು ಕಿಲ್ ಅಕಾರ್ಡಿಂಗ್ ಟು ಅವರ್ ಹೋಲಿ ಬುಕ್ ಅಂತ ಅವ್ರು ಹೇಳ್ತಾರೆ. ಅದರಿಂದಾಗಿ ಆಗೋದು. ಓಕೆ, ಕಾಂಗ್ರೆಸ್ ಇದ್ದಾಗ ಬಿ ಜೆ ಪಿ ಅವರ ಕಮ್ಯುನಲ್ ರೈಟ್ಸ್ ನಡೆಯುತ್ತೆ, ಬಿ ಜೆ ಪಿ ಅವರಿದ್ದಾಗ ಹಿಂದುತ್ವ ಅವರದ್ದು ಕಮ್ಯುನಲ್ ರೈಟ್ಸ್ ನಡೆಯುತ್ತೆ. ಇದಕ್ಕೇನಂತ? ಇಲ್ಲ ಅದು ನೋಡಿ ಏನಾಗುತ್ತೆ,
BJP ಸರ್ಕಾರಗಳಿದ್ದಾಗ ಹಿಂದೂ ಹುಡುಗನ ಅಟ್ಯಾಕ್ ಮಾಡಿ ಒಂದು ಪೊಲರೈಸೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಜಿಹಾದಿ ಮೈಂಡ್ಸೆಟ್. ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಈ ಥರ ತುಷ್ಟೀಕರಣ ಮಾಡಿ ಅವ್ರೇನು ಮಾಡ್ತಾರೆ, ಆವಾಗ ನಮ್ಮದೇ ಸರ್ಕಾರ ಇದೆ, ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತೇಳಿ ನೀವು ಅವ್ರ ಮೇಲೆ ಕೇಸ್ ವಿತ್ಡ್ರಾ ಮಾಡ್ಕೊಂಡ್ರು. PFI ಮೇಲೆ ಕೇಸ್ ವಿತ್ಡ್ರಾ ಮಾಡ್ಕೊಂಡ್ರು, ಮತ್ತು DJHಳ್ಳಿ KJHಳ್ಳಿ ರೈಟ್ಸ್ ಮೇಲೆ ವಿತ್ಡ್ರಾ ಮಾಡ್ಕೊಂಡ್ರು, ಹುಬ್ಳಿ ಗಲಾಟೆ ಆದಾಗ ವಿತ್ಡ್ರಾ ಮಾಡ್ಕೊಂಡ್ರು. ಅದಕ್ಕೇನಾಗುತ್ತೆ, ನಾವು ಹೋಗಿ ರೈಟ್ ಕ್ರಿಯೇಟ್ ಮಾಡ್ಬಿಡ್ತೀವಿ, ನಾಗಮಂಗಲದಲ್ಲೂ ಮಾಡ್ತೀವಿ, ಆಮೇಲೆ ಕಿರ್ಗಾವಲ್ನಲ್ಲೂ ಮಾಡ್ತೀವಿ, ಇನ್ನೊಂದು ಕಡೆನೂ ಮಾಡ್ತೀವಿ, ಕೇಸ್ ವಿತ್ಡ್ರಾ ಮಾಡ್ಕೊತಾರೆ. ನಮಗೇನಾಗಬೇಕಾಗಿದೆ? ಅದರಿಂದಾಗಿ ಬಂದು ಗಲಾಟೆ ಮಾಡಿ ಹಿಂದೂಗಳನ್ನ ಹೊಡೀರಿ, ಹಿಂದೂಗಳನ್ನ ಡಿಸ್ಟರ್ಬ್ ಮಾಡಿ ಅಂತಕ್ಕಂತಹ ಮೈಂಡ್ ಸೆಟ್. ಅಂದರೆ ಅವ್ರು ಕಾಫಿ ವರ್ಸಸ್ ಬಿಲೀವರ್ಸ್ ಅಂತಕ್ಕಂಥ ಮೈಂಡ್ ಸೆಟ್ ಏನಿದೆ ಅದು ಹೋಗ್ತಾನೆ ಇದೆ. ಮತ್ತು ಸರ್, ನೀವು ವಾಜಪೇಯಿ ಅವ್ರ ಬಗ್ಗೆ ಏನಾದರೂ ಸ್ವಲ್ಪ ಹೇಳೋಂಗಿದ್ರೆ ಹೇಳ್ತೀರಾ? ಈ ವಾಜಪೇಯಿ ಒಬ್ಬ ಸ್ಟೇಟ್ಸ್ಮೆನ್ನು ಮತ್ತು ಅವ್ರದ್ದೇ ಆದಂತಹ ಅವ್ರ ಚರಿಷ್ಮಾ ಇತ್ತು. ಈಸ್ ಎ ರೈಟ್ಫುಲ್ ಪರ್ಸನ್ ಆ್ಯಂಡ್ ಹಿ ಹಸ್ ಡನ್ ಲಾಟ್ ಆಫ್ ಗುಡ್ ಥಿಂಗ್ಸ್ ಫಾರ್ ಇಂಡಿಯಾ. ಅಂದರೆ ಇಂಡಿಯಾದ ಎಕನಾಮಿಕ್ ಪ್ರೋಗ್ರೆಷನ್ ಏನು ಫೌಂಡೇಶನ್ PV ನರಸಿಂಹರಾವ್ ಅವರು ಪ್ರಾರಂಭ ಮಾಡ್ತಾರೆ, ಅದು ನಿಜವಾದ ಫೌಂಡೇಶನ್. ಅಂದರೆ ಪ್ರಾಬಲಿ ಓಪನ್ ಮಾಡಿದ್ದು PV ನರಸಿಂಹರಾವ್ ಇರ್ಬೋದು, ಅದರ ನಿಜವಾದ ಫೌಂಡೇಶನ್ ಹಾಕಿದ್ದು ವಾಜಪೇಯಿ ಅವರು. ಅಂದರೆ ಪ್ರತಿ ಆಪರ್ಚುನಿಟಿಯನ್ನು ಉಪಯೋಗಿಸ್ಕೊಂಡು ಭಾರತಕ್ಕೆ ಬಂದಂತಹ ವಿದೇಶಿ ಬಂಡವಾಳಗಳಿರಬಹುದು, FDI, FII, ಈ ಎರಡಕ್ಕೂ ಸಹ ಅತ್ಯಂತ ಪ್ರೋತ್ಸಾಹಕವಾಗಿ ಸ್ವಾಗತ ಮಾಡಿದಂಥವರು ವಾಜಪೇಯಿ ಅವರು. ಆಮೇಲೆ ಯಾವ ಯೋಜನೆಗಳನ್ನು ಕ್ರಿಯಾಶೀಲತೆಗೆ ತಂದಾಗ ಭಾರತ ಯಾವ ರೀತಿ ಪ್ರೋಗ್ರೆಸಿವ್ ಆಗಿರುತ್ತೆ ಅಂತೇಳಿ ಆಲೋಚನೆಗಳನ್ನು ಮಾಡಿದಂಥವ್ರು ವಾಜಪೇಯಿ ಅವರು. ನಾವು 1998 ಹಿಡ್ಕೊಂಡು 2004 ಮಧ್ಯದಲ್ಲಿ ಚೈನಾಗಿಂತ ಜಾಸ್ತಿ ನಾವು ಸೂಪರ್ ಪವರ್ ಆಗಿ ಗ್ರೋ ಆಗ್ತಾ ಇದ್ವಿ. ಇಟ್ ವಾಸ್ ಎ ಆನ್ ರೆಕಾರ್ಡ್. ಅಂದರೆ ಚೈನಾ GDP ಗ್ರೋತು 10% ಇದ್ದರೆ ಇಂಡಿಯಾದ GDP ಗ್ರೋತು 8.9% ಇತ್ತು, ಮತ್ತು ಚೈನಾದ ಇನ್ಫ್ಲೇಷನ್ನು 4% ಇದ್ದರೆ ಇಂಡಿಯಾದ ಇನ್ಫ್ಲೇಷನ್ನು ಕ್ಲೋಸ್ ಟು 4.1% ಇತ್ತು. ಎಲ್ಲ ಎಕನಾಮಿಕ್ ಪ್ಯಾರಾಮೀಟರ್ಸು, ಎಲ್ಲ ಸೋಷಲ್ ಪ್ಯಾರಾಮೀಟರ್ಸು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ಯಾರಾಮೀಟರ್ಸ್ನ ನೋಡಿದಾಗ ನಾವು ಇಡೀ ಯಾವ ಜಗತ್ತಿನಲ್ಲಿ ಯಾವ ದೇಶಗಳ ಅಭಿವೃದ್ಧಿ ಆಗ್ತಿದೆ ಆ ಅಭಿವೃದ್ಧಿಯ ಸಾಲಿನಲ್ಲಿ ಇದೆ. ಆದರೆ 2004 ಸರ್ಕಾರ ಬದಲಾವಣೆ ಆದಾಗ 2004 2014 ಮಧ್ಯದಲ್ಲಿ ಚೈನಾ ಪ್ರೋಗ್ರೆಷನ್ ಏನಾಯಿತು, 200% ಕೊಟ್ಟೋಯಿತು. ಇಂಡಿಯಾ ಪ್ರೋಗ್ರೆಷನ್ ಏನಾಯಿತು, 100 ಇದ್ದಿದ್ದು 110% ನಿಂತ್ಕೊಂಡ್ಬಿಡ್ತು. ಅಂದರೆ ಒಂದೇ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಚೈನಾ ಏನಿತ್ತು ನಿಮಗೆ, ಚೈನಾ 110% ಗ್ರೋ ಆಗ್ತಿತ್ತು, ಇಂಡಿಯಾ 100% ಗ್ರೋ ಆಗ್ತಿತ್ತು. 2004 ನಂತರ ಇಂಡಿಯಾ 110% ಹೋಯಿತು, ಚೈನಾ 250% ಕೊಟ್ಟೋಯ್ತು. ಅಂದರೆ ಅರ್ಥ ಏನು ಅಂದರೆ, ಇವತ್ತು ಅಷ್ಟೇ ರಾಹುಲ್ ಗಾಂಧಿ ಅಂತ ಒಬ್ಬ ಪೊಪೆಟ್ ನೀಡಿಕೊಂಡು ಏನಕ್ಕೆ ಚೈನಾ ಮತ್ತು ಬೇರೆ ಬೇರೆ ದೇಶಗಳು ಆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತ ಹೇಳಿದ್ರೆ, ಎಕನಾಮಿಕ್ ಪ್ರೊಗ್ರೆಷನ್ ಆಗದೆ ಇರಲಿ, ನಾವಿನ್ನೂ ಫಾಸ್ಟಾಗಿ ಗ್ರೋ ಆಗಲಿ, ಆಪರ್ಚುನಿಟೀಸ್ ನಮಗೆ ಸಿಗಲಿ, ಇಂಡಿಯಾಗೆ ಆ್ಯಪಲ್ ಅಂತ ಕಂಪ್ನಿಗಳು ಹೋಗದೆ ಇರಲಿ ಅಥವಾ ಬೇರೆ ಬೇರೆ ಕಂಪ್ನಿಗಳು ಬರದೇ ಇರಲಿ ಅಂತಕ್ಕಂತಹ ಒಂದು ಕುತಂತ್ರ ಮಾಡ್ತಿರೋದ್ರಿಂದ, ರಾಹುಲ್ ಗಾಂಧಿಯವರು ಅದಕ್ಕೆ ಅರ್ಥ ಆಗದೆ ಇರೋದ್ರಿಂದ, ಒಬ್ಬ ದೊಡ್ಡ ಶಿಖಾಮಣಿ ಆಗಿರೋದ್ರಿಂದ ಈ ರೀತಿ ದೇಶ ಅಭಿವೃದ್ಧಿ ಆಗದೆ ಆ ಟೈಮಲ್ಲಿ ಉಳ್ಕೊಂಡಿದ್ದರಿಂದ ನಾವು ಚೈನಾ ಅಷ್ಟು ಸೂಪರ್ ಪವರ್ ಆಗೋಕ್ಕಾಗಲಿಲ್ಲ. ಸರ್, ನೀವು ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತಾಡುವಾಗ ಒಂದು ಪಪ್ಪು ಅಂತೀರಾ, ಇಲ್ಲಾಂದರೆ ದೊಡ್ಡ ಶಿಖಾಮಣಿ, ಅಂದರೆ ವಿ ಯೂಸ್ ಆಲ್ ಕೈಂಡ್ ಆಫ್ ವರ್ಡ್ಸ್ ಫಾರ್ ಹಿಮ್. ಇದು ತಪ್ಪು ಅಂತ ಯಾವತ್ತೂ ಅನಿಸಿಲ್ವಾ? ತಪ್ಪು ಅಂತ ಅನ್ಸೋದಲ್ಲ, ನಮ್ಗೆ ಬೇಜಾರು ಏನಾಗ್ತಂದರೆ, ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಸೀನಿಯರ್ ಲೀಡರ್ಸ್ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಪ್ರೈವೇಟಲ್ಲಿ ಹೇಳ್ತಾರೆ, ಪಬ್ಲಿಕಲ್ಲಿ ಯಾಕೆ ಹೇಳಲ್ಲ? ಪಬ್ಲಿಕಲ್ಲಿ ಹೇಳ್ದಂಥವ್ರನ್ನೆಲ್ಲ ಕಾಂಗ್ರೆಸ್ಸಿಂದ ಆಚೆ ಕಿತ್ತಾಗ್ತದೆ. ಇದು ಪ್ರಾಬ್ಲಮ್. ಇಷ್ಟೇ ವ್ಯತ್ಯಾಸ. ಸತ್ಯನ ಹೇಳಬೇಕು. ಸರ್, ರಾಮ್ ಮಂದಿರ್ ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಫ್ BJP ಗೌರ್ಮೆಂಟ್. ಆದರೆ ರಾಮ್ ಮಂದಿರ್ ಸುತ್ತಮುತ್ತನೇ ನೀವು ಗೆಲ್ಲಕ್ಕಾಗಲಿಲ್ವಲ್ಲ, ಯಾಕೆ ಅಂತ? ಇಟ್ಸ್ ಎ ಪೊಲಿಟಿಕಲ್ ಕಾನ್ಸ್ಪಿರಸಿ, ವಿದೇಶಿ ಕಾನ್ಸ್ಪಿರಸಿ ನಡೆದಿದೆ UPನಲ್ಲಿ. ಸೊ ಅದು ಇನ್ನೂ ಸ್ವಲ್ಪ ಫ್ಯಾಕ್ಟ್ಸ್ನ ಇನ್ನು ಮುಂದಿನ ದಿನಗಳಲ್ಲಿ ಪಕ್ಷದ ಹಿರಿಯ ನಾಯಕರಿಗೆ ಏನು ಸಂಶೋಧನೆ ಈಗಾಗಲೇ ಮಾಡ್ತಿದ್ದಾರೆ, ಅದನ್ನು ಫ್ಯಾಕ್ಟ್ಸ್ ಸಮೇತ ಹೇಳ್ತಾರೆ. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೋದು ಸರ್? ಕ್ಯಾಂಡಿಡೇಟ್ ಯಾರು ಬೇಕಾದ್ರೂ ಆಗ್ಬೋದು. ಭಾರತೀಯ ಜನತಾ ಪಾರ್ಟಿ ಒಂದು ಸಮುದ್ರ ಇದ್ದಂಗೆ, ಇದರಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.